ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದು ನೀವು ಈಗಿರುವಂಥ ಸದ್ಯದ ಪರಿಸ್ಥಿತಿಯಲ್ಲಿ ದೇವರಿಂದ, ನೀವು ನಂಬುವಂಥ ದೇವರಿಂದ ಏನು ಸಂದೇಶ ಇದೆ, ಏನು ನಿಮಗೆ ಹೇಳ್ತಾ ಇದ್ದಾರೆ, ಏನಾಗ್ತಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಓಕೆ, ಸೊ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಮುಖಾಂತರ ಪ್ರಾಬ್ಲಮ್ಸ್ನೆಲ್ಲದನ್ನು ಸಾಲ್ವ್ ಮಾಡ್ಕೊಬೇಕಂತ ಇದ್ದರೆ ಡೆಫಿನೆಟ್ಲಿ ನೀವು ಕನ್ಸಲ್ಟೇಷನ್ಸ್ ಮುಖಾಂತರ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ನ ನೀವು ಪ್ರಾಬ್ಲಮ್ಸಿಗೆ 1 minute ಸೊಲ್ಯೂಷನ್ ಮುಖಾಂತರ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ ಎಲ್ಲದನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಓಕೆ, ಎಸ್, ಪ್ಲೀಸ್ ಗೈಡ್ ಮೀ. Okay, Death card, the Moon, 2 of Pentacles, Knight of Wands, the Fool card, Justice. 1 minute. Okay, yes, Temperance card. Okay, bottom of the card, Nine of Swords ಬರ್ತಾ ಇದೆ. Okay. ಎಸ್, ಇಲ್ಲಿ ತುಂಬ ಜನ ನಿಮ್ಮ ಪ್ರೀತಿ ವಿಷಯದಲ್ಲಿನೇ ತುಂಬ ಸಫರ್ ಪಡ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ಪ್ರೇ ಮಾಡ್ತಿದ್ದೀರಾ. ನೀವು ಪ್ರೇ ಮಾಡ್ದಂಗೆ ದೇವ್ರು ಯಾಕೆ ನನ್ನ ಪ್ರಾರ್ಥನೆನ ಯಾಕೆ ಈಡೇರಿಸ್ತಾ ಇಲ್ಲ, ನನ್ನ ಬೇಡಿಕೆನ ಯಾಕೆ ಈಡೇರಿಸ್ತಾ ಇಲ್ಲ, ಈ ಥರದೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ತುಂಬ ವರ್ಷದಿಂದನೂ ತುಂಬ ದಿನದಿಂದನೂ ನೀವು ಇಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರ್ಬೋದು, ಅಥವಾ ನೀವು ನಂಬುವಂಥ ದೇವರಿಗೆ ತುಂಬ ಹರಕೆಗಳನ್ನು ಇಲ್ಲಿ ಮಾಡ್ಕೊಳ್ತಾ ಇರ್ಬೋದು. ಯಾಕೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಯಾಕೆ ನನ್ನ ಪ್ರಾರ್ಥನೆನ ದೇವರು ಕೇಳ್ತಾ ಇಲ್ಲ, ಆ ಥರದೆಲ್ಲ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಪ್ರೀತಿ ವಿಷಯದಲ್ಲಾಗಿರ್ಬೋದು, ಮನೆ ಕಟ್ಟುವಂಥ ವಿಷಯದಲ್ಲಾಗಿರ್ಬೋದು, ಸೈಟ್ ತಗೊಳ್ಳೋಂಥ ವಿಷಯದಲ್ಲಾಗಿರ್ಬೋದು, ಅಥವಾ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿದೆ, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿದೆ, ಕೆರಿಯರ್ ವಿಷಯದಲ್ಲಿ ಏನೂ ಏಳಿಗೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಕಡೆ ಫ್ಯಾಮಿಲಿ ಮೆಂಬರ್ಸ್ ನೋಡಬೇಕಾ, ಅಥವಾ ರಿಲೇಷನ್ಶಿಪ್ ನೋಡ್ಕೊಳ್ಬೇಕಾ, ಅಥವಾ ಇಲ್ಲಿ ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ ನೋಡ್ತಿದ್ರೆ ಮದುವೆ ವೈಫ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಅದನ್ನು ಸಂಭಾಳಿಸ್ಬೇಕಾ, ಫ್ಯಾಮಿಲಿ ನೋಡಬೇಕಾ, ಕೆಲಸ ನೋಡಬೇಕಾ, ಸಮಥಿಂಗ್ ಇಲ್ಲಿ ನಿಮ್ಮ ಲೈಫಲ್ಲಿ ತುಂಬ ವಿಷಯಗಳು ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ. ಬಟ್ ದೇವರು ಯಾವುದಕ್ಕೂ ನನಗೆ ಸಹಾಯ ಮಾಡ್ತಾನೆ ಇಲ್ವೇನೋ, ದೇವ್ರ ಮೇಲಿನ ನಂಬಿಕೆನೇ ನೀವು ಇಲ್ಲಿ ಕಳ್ಕೊಂಬಿಟ್ಟಿದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ದ ಮೂನ್ ಕಾರ್ಡ್ ಬೇರೆ ಇಲ್ಲಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಮೂಡ್ ಸ್ವಿಂಗ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಒಂದ್ಸಲ ದೇವ್ರ ಮೇಲೆ ತುಂಬ ನಂಬಿಕೆ ಇರುತ್ತೆ, ದೇವ್ರು ಕಾಪಾಡ್ತಾನೆ ಅಂತ ಹೇಳಿ ಅಂದ್ಕೊಳ್ತೀರಾ. ಇನ್ನೊಂದ್ಸಲ ಅನ್ಸುತ್ತೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಅಷ್ಟೇ ದೇವ್ರು ನನಗೆ ಕೈ ಬಿಟ್ಟಿದ್ದಾನೆ, ಏನು ನನಗೆ ಒಳ್ಳೇದು ಮಾಡಲ್ಲ, ಈ ಥರನೇ ನೀವು ಇಲ್ಲಿ ಯೋಚನೆ ಮಾಡ್ತೀರಾ. ಓಕೆ, ಇಲ್ಲಿ ಫೂಲ್ ಕಾರ್ಡ್ ಇದೆ ಆ್ಯಂಡ್ ಡೆತ್ ಕಾರ್ಡ್ ಕೂಡ ಬಂದಿದೆ. ಓಕೆನಾ, ನಿಮ್ಮ ಲೈಫಲ್ಲಿ ನೋಡಿ, ಇವಾಗ ನೀವು ಅಂದ್ಕೊಳ್ತಿರ್ಬೋದು ದೇವ್ರು ಕೈ ಬಿಟ್ಬಿಟ್ಟಿದ್ದಾನೆ, ಅಥವಾ ದೇವ್ರು ಏನಕ್ಕೂ ನನ್ನ ಪ್ರಾರ್ಥನೆನ ಕೇಳ್ತಿಲ್ಲ, ನನ್ನ ಪ್ರಾರ್ಥನೆನ ಈಡೇರಿಸ್ತಾ ಇಲ್ಲ, ಆ ಥರ ನೀವು ಇಲ್ಲಿ ಥಿಂಕ್ ಮಾಡ್ತಿದ್ದೀರಾ. ನೋಡಿ, ಫೂಲ್ ಕಾರ್ಡ್ ಆ್ಯಂಡ್ ಡೆತ್ ಕಾರ್ಡ್ ಏನಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಸರಿಯಾದ ಸಮಯಕ್ಕೆ ಆ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕ್ಲಿಯರ್ ಆಗತ್ತೆ ಅಂತ ಹೇಳಿ ಬರ್ತಾ ಇದೆ. ಓಕೆನಾ, ಸೊ ನೋಡಿ, ಇಲ್ಲಿ ನೀವು ತುಂಬಾ ಒಂದು ಬೇರೆಯವರಿಗೆ ಹರ್ಟ್ ಮಾಡ್ತಿರೋಂಥ ವ್ಯಕ್ತಿ. ಓಕೆನಾ, ಸೊ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ಹೇಳಿದ್ರೆ, ಒಬ್ರಿಗೊಂದು ಸಹಾಯ ಮಾಡಬೇಕು, ಒಬ್ರು ಕಷ್ಟ ಅಂತ ಹೇಳಿ ಬಂದರೂ ನಿಮ್ಮ ಹತ್ರ ಇದೆಯೋ ಇಲ್ವೋ ಅದನ್ನ ನೀವು ಯೋಚನೆ ಮಾಡಲ್ಲ, ನೀವು ಅದನ್ನು ಬೇರೆಯವ್ರಿಗೆ ಕೊಡ್ತೀರಾ. ನಿಮ್ಮ ಹತ್ರ ಇದೆಯೋ ಇಲ್ವೋ ಅದು ನೀವು ಯೋಚನೆ ಮಾಡಲ್ಲ, ಇದು ನನಗೆ ಬೇಕು, ಇದು ನಾನು ಇಟ್ಕೊಂಡ್ರೆ ನಾಳೆಗಾಗುತ್ತೆ, ಆ ಥರ ನೀವು ಯೋಚನೆ ಮಾಡುವಂಥ ವ್ಯಕ್ತಿ ಅಲ್ಲ. ನಿಮ್ಮ ಹತ್ರ ಯಾರೊಬ್ರು ಬಂದು ಈ ಥರ ನಂಗೆ ಒಂದು ಹೆಲ್ಪ್ ಮಾಡ್ತೀಯಾ, ಅಥವಾ ನಂಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನಿದ್ದೀನಿ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳುವಂಥ ವ್ಯಕ್ತಿ ನೀವು. ಸೊ ಅದು ನಿಮಗೆ ಇಲ್ಲಿ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಕೊರಗ್ತಾ ಇರುತ್ತೆ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಚೀಟ್ ಮಾಡಿಲ್ಲ, ಯಾಕೆ ನನಗೇ ಈ ಥರ ಪ್ರಾಬ್ಲಮ್ಸ್ ಬರ್ತಿದೆ, ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ. ಒಂದ್ಸಲ ಯೋಚನೆ ಮಾಡಿ, ಈ ಮಾತನ್ನು ನೀವು ಕೇಳಿರ್ತೀರಾ ಅಂತ ಅನ್ಕೊಳ್ತೀನಿ. ತುಂಬ ಒಳ್ಳೆ ವ್ಯಕ್ತಿಗೇ ಪ್ರಾಬ್ಲಮ್ಸ್ ಬರೋದು ಜಾಸ್ತಿ ಅಂತೆ. ಯಾಕೆ ಗೊತ್ತಾ, ದೇವ್ರ ಪರೀಕ್ಷೆ ಮಾಡಿದ್ರೆ ತುಂಬ ಒಳ್ಳೆ ವ್ಯಕ್ತಿನ. ಹೇಗೆ ಈ ವ್ಯಕ್ತಿ ಯಾವಾಗ ಕೆಟ್ಟದ ಯೋಚನೆ ಬರುತ್ತಾ ಅವನಿಗೆ, ಅಥವಾ ಯಾವ ಥರ ಅವನು ಸ್ವೀಕಾರ ಮಾಡ್ತಾನೆ, ನಾನು ಪ್ರಾಬ್ಲಮ್ಸ್ ಕೊಟ್ಟರೆ, ಸಮಸ್ಯೆಗಳನ್ನ ಕೊಟ್ಟರೆ ಆ ವ್ಯಕ್ತಿ ಹೇಗೆ ರಿಸೀವ್ ಮಾಡ್ಕೊಳ್ತಾನೆ, ಪರೀಕ್ಷೆ ಮಾಡಲಿಕ್ಕೆ ಅಂತಲೇ ದೇವರು ನಿಮಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾನಂತೆ. ಓಕೆನಾ, ನೀವು ಅದನ್ನು ಏನು ಮಾಡಬೇಕು ನೋಡಿ, ಬ್ಯಾಲೆನ್ಸ್ ಮಾಡಬೇಕು. 2 of Pentacles ನೋಡಿ, ಇಲ್ಲಿ ನೀವು ಹೇಗೆ ನಿಮ್ಮ ಪ್ರಾಬ್ಲಮ್ಸನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತೀರಾ, ಅಷ್ಟು ನಿಮ್ಮ ಲೈಫಲ್ಲಿ ನೀವು ಸ್ಟ್ರಾಂಗ್ ಆಗ್ತೀರಾ.
ಓಕೆನಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಹೆಣ್ಮಕ್ಳಿಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಗಂಡ್ಮಕ್ಳಿಗೂ ಕೂಡ. ಏನು ಗಂಡ್ಮಕ್ಳು ಹೆಣ್ಮಕ್ಳು ಇಲ್ಲಿ ಯಾವುದೇ ರೀತಿಯಂಥ ಭೇದ ಭಾವ ಇಲ್ಲಿ, ಈ ಬೋತ್ ಆರ್ ಈಕ್ವಲ್, ಇಬ್ಬರು ಕೂಡ ಈಕ್ವಲ್. ಇಲ್ಲಿ ಜೆಂಡರ್ ಮ್ಯಾಟ್ರೇ ಆಗಲ್ಲ. ಓಕೆನಾ? ಇಬ್ಬರು ಕೂಡ ಈಕ್ವಲ್. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಹಂಚಿನ ಮೇಲೆ ದೋಸೆ ಮಾಡೋದ್ರ ಬಗ್ಗೆನೇ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ. ದೋಸೆಗೆ ನಿಮ್ಮ ಲೈಫಿಗೆ ಎಷ್ಟು ಚೆನ್ನಾಗಿ ಅಟ್ಯಾಚ್ಮೆಂಟ್ ಆಗುತ್ತೆ ನೋಡಿ. ಬೇಕಿದ್ರೆ ಒಂದು ಹಂಚು ಇಡ್ತೀರಾ ಗ್ಯಾಸ್ ಮೇಲೆ, ಆ ಹಂಚಿನ ಮೇಲೆ ದೋಸೆ ಹಾಕ್ತೀರಾ. ಓಕೆ, ಚೆನ್ನಾಗಿ ಮಾಡಿ ದೋಸೆ ಹಾಕಿರ್ತೀರ ಅಂತ ಅಂದ್ಕೊಳ್ಳೋಣ. ಆ ದೋಸೆ ಏನು ಮಾಡಬೇಕು, ಫ್ಲೇಮ್ನ ನಿಧಾನಕ್ಕೆ ಇಟ್ಬಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಬೇಯಿಸ್ಬಿಟ್ಟು ಅದನ್ನು ಚೆನ್ನಾಗಿ ನಿಮಗೆ ಅದ್ರ ಮೇಲೆ ತುಪ್ಪ ಹಾಕೋದು ಎಣ್ಣೆ ಹಾಕೋದು ಅದೆಲ್ಲ ಮಾಡಿದರೆ ಏನಾಗುತ್ತೆ, ನಿಮಗೆ ಇಷ್ಟಪಟ್ಟಂಥ ನಿಮಗೆ ಇಷ್ಟ ಆಗಿರುವಂಥ ಒಂದು ಕ್ರಿಸ್ಪಿ ಆಗಿರುವಂಥ ದೋಸೆ ಬರುತ್ತೆ. ಅದೇ ನೀವು ಫ್ಲೇಮ್ ಜಾಸ್ತಿ ಇಟ್ಬಿಟ್ಟು ಎಲ್ಲೋ ನೀವೇನೋ ಯೋಚನೆ ಮಾಡ್ತಾ ನೀವೇನೋ ಕೆಲಸ ಮಾಡಿಕೊಂಡು ಏನೋ ಮಾಡ್ಕೊಂಡಿದ್ರೆ ಆ ದೋಸೆ ಹೇಗೆ ಬರುತ್ತೆ, ಕಪ್ಪಾಗಿ ತಿನ್ಲಿಕ್ಕಾಗಲ್ಲ. ಫುಲ್ಲು ಏನು ಹೇಳ್ತಾರೆ ಅದಕ್ಕೆ, ತಳ ಹಿಡ್ದಿರೋ ಅಂಥ ದೋಸೆ ಆಗಿರುತ್ತೆ. ಓಕೆ, ನಿಮ್ಮ ಲೈಫಿಗೆ ಈಗ ದೋಸೆಗೆ ಹೇಗೆ ನಿಮ್ಮ ಲೈಫನ್ನು ಮ್ಯಾಚ್ ಮಾಡೋದು ನೋಡಿ. ನಿಮ್ಮ ಲೈಫಲ್ಲಿ ಇವಾಗ ಈಗೇನೋ ಪ್ರಾಬ್ಲಮ್ ಇದೆ. ಓಕೆ, ಆ ಪ್ರಾಬ್ಲಮ್ನ ನೀವು ಏನು ಮಾಡ್ತಿದ್ದೀರಾ, ದೇವ್ರ ಹತ್ರ ಪ್ರಾರ್ಥನೆ ಮುಖಾಂತರ ನಿಮ್ಮ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡ್ಕೊಬೇಕಂತ ಆ ದೋಸೆ ಹಂಚಿನ ಮೇಲೆ ದೋಸೆನ ಹಾಕಿದ್ದೀರಾ. ನಿಮ್ಮ ಪ್ರಾಬ್ಲಮ್ಸನ್ನು ದೇವ್ರ ಹತ್ರ ಹೇಳಿದ್ದೀರಾ. ದೇವ್ರ ಹತ್ರ ಹೇಳಿದ್ರಿ ಅಲ್ವಾ, ದೋಸೆ ಹಾಕಿದ್ರಿ ಅಲ್ವಾ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಓಕೆನಾ? ತಕ್ಷಣನೇ ಆ ದೋಸೆನ ತೆಗೆದುಬಿಟ್ರೆ ಏನಾಗುತ್ತೆ, ದೋಸೆ ಬರುತ್ತಾ? ಇಲ್ಲ ಅಲ್ವಾ? ಹಾಗೆಯೇ ನಿಮ್ಮ ಪ್ರಾಬ್ಲಮ್ ದೇವ್ರ ಹತ್ರ ಹೇಳಿದ ತಕ್ಷಣ ಇವತ್ತು ಟಕ್ ಅಂತ ಹೇಳಿದೆ ನಾಳೆ ಬೆಳಿಗ್ಗೆ ಸರಿಯಾಗಿಬಿಡ್ಬೇಕು. ಹೇಗಾಗತ್ತೆ ಅದು? ಸಾಧ್ಯ ಡೆಫಿನೆಟ್ಲಿ ಸಾಧ್ಯ ಇದೆ, ಆಗಲ್ಲ ಅಂತಲ್ಲ, ಖಂಡಿತವಾಗಿಯೂ ಆಗತ್ತೆ. ಬಟ್ ಅದರದ್ದೇ ಆದಂಥ ಟೈಮಿಂಗ್ಸ್ ಇರುತ್ತೆ ಅಲ್ವಾ. ಅದರದ್ದೇ ಆದಂಥ ನಿಮ್ಮ ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಇವಾಗ ನೀವು ಏನೇ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಿರ್ಬೋದು. ಆ ಪ್ರಾಬ್ಲಮ್ಸಿಂದ ಹೊರಗೆ ಬರಬೇಕಂತ ಹೇಳಿದ್ರೆ ಅದರದ್ದೇ ಆದಂಥ ಒಂದು ಪರ್ಟಿಕ್ಯುಲರ್ ಟೈಮ್ ಇದ್ದೇ ಇರುತ್ತೆ. ಆ ದೋಸೆ ನಿಮಗೆ ಅದು ಪೂರ್ತಿ ಬೆಂದು ಅದು ಪೂರ್ತಿ ದೋಸೆ ಆ ತಳನ ಹಂಚಿಂದ ಬಿಟ್ಟು ಬರೋವರೆಗೂ ನೀವು ವೆಯ್ಟ್ ಮಾಡಿದ್ದೆ ಆದರೆ ಚೆನ್ನಾಗಿರೋಂಥ ದೋಸೆ ನಿಮಗೆ ಸಿಗುತ್ತೆ. ಅದೇ ಥರನೇ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ನ ದೇವ್ರ ಹತ್ರ ಹೇಳ್ಕೊಂಡ್ರಿ, ಪ್ರಾರ್ಥನೆ ಮಾಡ್ಕೊಂಡ್ರಿ, ಬೇಡ್ಕೊಂಡ್ರಿ, ಟೈಮ್ ಕೊಡಿ ದೇವರಿಗೆ. ಸ್ವಲ್ಪ ಅದ್ರ ಬಗ್ಗೆ ವರ್ಕ್ ಮಾಡಲಿಕ್ಕೆ ಕಷ್ಟ ಏನಂತ ದೇವ್ರು ಅರ್ಥ ಮಾಡ್ಕೊಂಡು ಅದಕ್ಕೆ ನಿನಗೆ ಏನು ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಆ ದೇವ್ರು ಸರಿಯಾದ ಟೈಮಿಗೆ ಕೊಡ್ತಾರೆ. ನೀವು ಏನು ಮಾಡ್ತೀರಾ, ಅರ್ಜೆಂಟ್ ಮಾಡ್ತೀರಾ. ದೋಸೆ ಹಾಕಿದ್ದೆ ಬೇಗ ದೋಸೆ ನಾನು ತಿನ್ಬಿಡ್ಬೇಕಂತ ಹೇಳಿದ್ರೆ ಅರ್ಧಂಬರ್ಧ ಬೆಂದಿರೋದೇ ಸಿಗೋದು ನಿಮಗೆ, ಇಲ್ಲಾಂದರೆ ಕಿತ್ತೋಗಿರೋ ದೋಸೆ ಸಿಗುತ್ತೆ. ನಿಮ್ಮ ಲೈಫು ಹಾಗೆ, ನೀವು ಅರ್ಜೆಂಟ್ ಮಾಡಿದ್ರಿ ಅಂತ ಹೇಳಿದ್ರೆ, ನೀವು ಪ್ರಾರ್ಥನೆ ಮಾಡಿಕೊಂಡು ದೇವ್ರ ಹತ್ರ ನೀವು ಏನು ಬೈಕೊಂಡು ಎಲ್ಲ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಅರ್ಧಂಬರ್ಧನೇ ಸಿಗೋದು. ಮತ್ತೆ ನೀವು ಹೇಳ್ತೀರಾ ನನ್ನ ಲೈಫಲ್ಲಿ ನಾನು ಈ ಥರ ಬೇಡ್ಕೊಂಡ್ರೆ ಇನ್ನೇನೋ ಸಿಕ್ತು ಅಂತ ಹೇಳಿ ಅಲ್ವಾ. ನೀವೇ ಅರ್ಜೆಂಟ್ ಮಾಡಿದ್ದಲ್ವಾ ದೇವ್ರ ಹತ್ರ. ನನಗೆ ಇವತ್ತೇ ಹೇಳ್ಕೊಂಡು ಎಷ್ಟು ದಿನ ಆಯಿತು, 1 ವಾರ ಆಯಿತು ನಾನು ಪ್ರಾರ್ಥನೆ ಮಾಡಿಕೊಂಡು, 1 ವಾರ ಆಯಿತು ನಾನು ಕೇಳ್ಕೊಂಡು, ಇನ್ನೂ ಆಗಲಿಲ್ಲ. ಟೈಮ್ ಕೊಡಿ, ದೇವರಿಗೂ ಟೈಮ್ ಕೊಡಿ. ನಿಮ್ಮ ಕಷ್ಟನ ಪರಿಹಾರ ಮಾಡ್ಲಿಕ್ಕೆ ದೇವರಿಗೂ ಟೈಮ್ ಕೊಡಿ. ಯಾಕಂದರೆ ಕೆಲವೊಂದು ಸಲ ನೋಡಿ ದೇವರಿಗೂ ಕಷ್ಟ ಆಗಿರತ್ತಂತೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ. ನೀವು ಹೇಗೆ ಕಷ್ಟಪಡ್ತಿದ್ದೀರಾ ಹಾಗೆಯೇ ದೇವರು ಕೂಡ ಕಷ್ಟಪಡ್ತಿರ್ತಾರೆ. ಹೇಗಪ್ಪ ಇವನ್ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡೋದು ಅಂತ. ಓಕೆನಾ? ಇದು ಕೇಳಿದಂಥ ಮಾತು, ಎಲ್ಲೋ ನಾನು ಓದಿದ್ದು ಕೇಳಿದಂಥ ಮಾತಿದು. ದೇವರಿಗೂ ಕೂಡ ಕಷ್ಟ ಆಗ್ತಿರತ್ತೆ ಈ ಪ್ರಾಬ್ಲಮ್ಸಿಂದ ಹೇಗಪ್ಪ ಇವನನ್ನು ಕರ್ಕೊಂಬರೋದು ಅಂತ ಹೇಳಿ. ಓಕೆನಾ? ಇಲ್ಲಿ ದೋಸೆಗೆ ನಿಮ್ಮ ಲೈಫನ್ನು ನೀವು ಇಲ್ಲಿ ಮ್ಯಾಚ್ ಮಾಡ್ಕೊಂಡ್ರಿ ಅಲ್ವಾ. ಅದೇ ಥರನೇ ನೋಡಿ, ಇಲ್ಲಿ ದೋಸೆ ಹಾಕ್ಬಿಟ್ಟು ನಿಮ್ಮ ಹಂಚಿನ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀರಾ. ಅಂದರೆ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ವೆಯ್ಟ್ ಮಾಡ್ತೀರಾ. ವೆಯ್ಟ್ ಮಾಡೋ ಟೈಮಲ್ಲಿ ನೋಡಿ ಆ ದೋಸೆ ಬೇಕಾಗಿರೋಂಥ ಸೈಡ್ಸ್ ಏನಿರುತ್ತೆ, ಚಟ್ನಿನೋ ಸಾಂಬಾರೋ ಅಥವಾ ಏನೋ ಬೇಕಾಗಿರುತ್ತೆ ನಿಮಗೆ. ಅದೇ ಥರ ರೆಡಿ ಮಾಡ್ಕೊಳ್ತೀರಾ ದೋಸೆ ಆಗೋವರೆಗೆ, ಫುಲ್ ರೆಡಿ ಆಗೋವರೆಗೆ. ಓಕೆನಾ? ಸೊ ಅದೇ ಥರ ನಿಮ್ಮ ಲೈಫಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರಿ ಅಲ್ವಾ, ಉಳಿದಂಥ ಕೆಲಸದ ಬಗ್ಗೆ ನೀವು ಗಮನ ಕೊಡಿ. ನಿಮ್ಮ ಕೆರಿಯರ್ ವಿಷಯದಲ್ಲಿಯೋ ಅಥವಾ ನಿಮ್ಮ ಲೈಫಲ್ಲಿ ಏನು ಸಣ್ಣ ಪುಟ್ಟ ಕೆಲಸಗಳಾಗಬೇಕಂತಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿ. ಅವಾಗ ಏನಾಗುತ್ತೆ, ನೀವು ದೇವ್ರ ಹತ್ರ ಏನು ಪ್ರಾರ್ಥನೆ ಮಾಡಿರ್ತೀರಾ ಅದ್ರ ಬಗ್ಗೆ ಅಷ್ಟೊಂದು ನಿಮಗೆ ಟೆನ್ಷನ್ ಆಗ್ತಿರಲ್ಲ. ಯಾವಾಗ ಆಗುತ್ತೆ, ಇವಾಗ ಆಗುತ್ತಾ, ನಾಳೆ ಆಗುತ್ತಾ, ಇವತ್ತಾಗತ್ತಾ, ಮುಂದಿನ ವಾರ ಆಗುತ್ತಾ, ಮುಂದಿನ ತಿಂಗಳಾಗುತ್ತಾ, ಎಷ್ಟು ದಿನ ಆಯಿತು, ಈ ಥರ ಯೋಚನೆ ಬರಲ್ಲ. ಆದಷ್ಟು ನಿಮ್ಮ ಲೈಫಲ್ಲಿ ಇರೋವಂಥ ಎಲ್ಲ ವಿಷಯದ ಮೇಲೂ ಫೋಕಸ್ ಮಾಡಿ ಇಲ್ಲಿ. ಓಕೆ, ಖಂಡಿತವಾಗಿಯೂ ದೇವರು ನಿಮ್ಮ ಪ್ರಾರ್ಥನೆ ಅಂತೂ ಈಡೇರಿಸ್ತಾರೆ. ನೋಡಿ, ಡೆತ್ ಕಾರ್ಡ್ ಬಂದಿದೆ, ದ ಫುಲ್ ಕಾರ್ಡ್ ಬರ್ತಿದೆ, ಟೆಂಪ್ರೆನ್ಸ್ ಕಾರ್ಡ್. ನೋಡಿ, ಇಲ್ಲಿ ಎಲ್ಲ ಕಾರ್ಡು ಕೂಡ ಪಾಸಿಟಿವ್ ಕಾರ್ಡೇ ಬಂದಿರೋವಂಥದ್ದು. ಜಸ್ಟಿಸ್ ಲಾಸ್ಟಲ್ಲಿ ನೋಡಿ ತುಂಬ ಯೋಚನೆ ಮಾಡ್ತೀರಾ. ನೋಡಿ, ಕೆಲವೊಬ್ರು ಇಲ್ಲಿ ನಿದ್ದೆ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ, ಯೋಚನೆ ಮಾಡ್ಕೊಳ್ತಾ, ಊಟ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಎಷ್ಟು ದಿನದಿಂದ ಈ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಅಥವಾ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡ್ತಾ ಇದ್ದೀನಿ, ಸಾಲ್ವ್ ಆಗ್ತಾ ಇಲ್ಲ ಅಂತ ಹೇಳಿ ತುಂಬ ಯೋಚನೆ ಮಾಡಿಕೊಂಡು ಊಟ ನಿದ್ದೆ ಏನೂ ಮಾಡ್ದೇನೆ ಟೆನ್ಷನ್ 3 ಹೊತ್ತು ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ದೀರಾ ಅಂತೇಳಿ ಕಾಣಿಸ್ತಿದೆ. ದೇವರ ಸಂದೇಶ ನೋಡಿ, ಟೈಮ್ ಕೊಡು. ಸ್ವಲ್ಪ ಟೈಮ್ ಕೊಟ್ಟಾಗ ನಿನ್ನ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡಿ ಕೊಡ್ತೇನೆ. ನೋಡಿ, ಪ್ರಾಬ್ಲಮ್ಸ್ ಅಂತ ಹೇಳಿದಾಗ
ಪ್ರತಿಯೊಬ್ಬರಿಗೂ ಒಂದೊಂದು ಥರದ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ. ಡೆಫಿನೆಟ್ಲಿ ಒಂದೇ ಥರ ಪ್ರಾಬ್ಲಮ್ಸ್ ಎಲ್ಲರಿಗೂ ಇರಲ್ಲ. ಬಟ್ ಅನುಭವಿಸ್ತಿರೋಂಥ ವ್ಯಕ್ತಿಗೆ ಗೊತ್ತಿರುತ್ತೆ ಆ ಪ್ರಾಬ್ಲಮ್ಸ್ ಹೇಗೆ, ಆ ಪ್ರಾಬ್ಲಮ್ಸಿನ ಕಷ್ಟ ಇರ್ಬೋದು, ನೋವು ಇರ್ಬೋದು, ಆ ವ್ಯಕ್ತಿಗೆ ಗೊತ್ತಿರುತ್ತೆ. ಬಟ್ ಬೇರೆಯವ್ರ ಹತ್ರ ಹೇಳಿದಾಗ ಅದು ಇಷ್ಟೇನಾ ಅಂತ ಕಾಣುತ್ತೆ. ಬಟ್ ಅನುಭವಿಸ್ತಿದ್ದವನಿಗೆ ಗೊತ್ತಿರುತ್ತೆ ಯಾವ ಥರ ಅದು ಅಂತ ಹೇಳ್ಬಿಟ್ಟು. ಓಕೆನಾ? ಡೋಂಟ್ ವರಿ ಡಿಯರ್ಸ್. ನೀವು ಅಂದ್ಕೊಂಡಿರೋಂಥ ಪ್ರಾರ್ಥನೆ ಆಗಿರ್ಬೋದು, ನೀವು ಅಂದ್ಕೊಂಡಿರೋಂಥ ಏನು ಕೆಲಸ ಅಂದ್ಕೊಂಡಿದ್ದೀರಾ ಡೆಫಿನೆಟ್ಲಿ ಆಗುತ್ತೆ. ಬ್ಯಾಲೆನ್ಸ್ ಮಾಡ್ಕೊಂಡು ಈಗ ಏನು ಹೋಗ್ತಾ ಇದ್ದೀರಾ ಅದು ಡೆಫಿನೆಟ್ಲಿ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ದೇವರ ಇಲ್ಲಿ ಒಂದು ನೀವು ನಂಬ್ತಿರೋಂಥ ದೇವರ ಒಂದು ಮೆಸೇಜ್ ಕೂಡ ಅದೇ ಥರನೇ ಇದೆ. ಇಲ್ಲಿ ಸರಿಯಾದ ಸಮಯಕ್ಕೆ ನಿನಗೆ ಒಂದು ನ್ಯಾಯವನ್ನು ಒದಗಿಸ್ತೀನಿ. ನೋಡಿ, ಇದೆಲ್ಲ ಕಾರ್ಡ್ಗಳಾದ್ಮೇಲೆ ಲಾಸ್ಟಲ್ಲಿ ಬಂದಿರುವಂಥದ್ದು ಜಸ್ಟಿಸ್ ಕಾರ್ಡ್. ನಿನಗೆ ಏನು ಸಿಗಬೇಕು ಅಥವಾ ನಿನ್ನ ಲೈಫಿಗೆ ಏನು ಕೊಡಬೇಕಂತ ಇದೆ, ಜಸ್ಟಿಸ್, ನ್ಯಾಯ ಕೊಟ್ಟೇ ಕೊಡ್ತೀನಿ, ಯೋಚನೆ ಮಾಡಬೇಡ ಅನ್ನೋಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ಓಕೆ, ಎಸ್, ಇದಕ್ಕೆ ಏಂಜಲ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ಏನು ಹೇಳ್ತಾ ಇದ್ದಾರೆ? ಓಕೆ, ಹೆಲ್ಪ್ಫುಲ್ ಪೀಪಲ್. ನೋಡಿ, ದೇವರು ತಾನಾಗಿ ಬಂದು ನಿಮಗೆ ಹೆಲ್ಪ್ ಮಾಡಲಿಕ್ಕಾಗಲ್ಲ. ಕೆಲವೊಂದು ಸಲ ಬೇರೆಯವರ ರೂಪದಲ್ಲಿ ಬಂದು ನಿಮಗೆ ಹೆಲ್ಪ್ ಮಾಡ್ತಾರಂತೆ. ಓಕೆನಾ? ಸೊ ಹೆಲ್ಪ್ಫುಲ್ ಪೀಪಲ್ ಬರ್ತಿದೆ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಒಳಮನಸ್ಸು ಏನು ಹೇಳ್ತಿದೆ. ಇಲ್ಲಿ ಕೆಲವೊಬ್ಬರಿಗೆ ನೆಗೆಟಿವ್ ಅನಿಸುತ್ತೆ, ಕೆಲವೊಂದು ಸಲ ಕೆಲವೊಬ್ಬರಿಗೆ ಪಾಸಿಟಿವ್ ಕೂಡ ಅನಿಸುತ್ತೆ. ಇಲ್ಲಿ ತುಂಬ ಯೋಚನೆ ಬರುತ್ತೆ. ಇನ್ನು ಒಂದೊಂದ್ಸಲ ಹೋಪೇ ಕಳ್ಕೊಂಡ್ಬಿಡ್ತೀರಾ, ದೇವ್ರ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಡ್ತೀರಾ. ನೋ, ಇಲ್ಲಿ ನಿಮ್ಮ ಲಿಸನ್ ಟು ಯುವರ್ ಇಂಟ್ಯೂಷನ್, ನಿಮ್ಮ ಒಳಮನಸ್ಸು ಏನು ಹೇಳುತ್ತೆ. ಇಲ್ಲಿ ಕೆಲವೊಬ್ಬರಿಗೆ ತುಂಬ ಸ್ಟ್ರಾಂಗಾಗಿ ಅನಿಸಿರುತ್ತೆ, ಇದು ನೀವು ಅಂದ್ಕೊಂಡಿರೋಂಥ ಕೆಲಸ ಏನಿದೆ ಅದು ಆಗೇ ಆಗತ್ತೆ, ನಾನು ನಂಬಿರೋಂಥ ದೇವರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅನ್ನುವಂಥದ್ದು. ಓಕೆ, ನಾಟ್ ದ ರೈಟ್ ಟೈಮ್. ನೋಡಿ, ರೀಡಿಂಗಲ್ಲಿ ಏನು ಬಂತು, ಏಂಜಲ್ ಗೈಡೆನ್ಸ್ ಕೂಡ ಅದೇ ಬರ್ತಾ ಇದೆ, ನಾಟ್ ದ ರೈಟ್ ಟೈಮ್. ಓಕೆ, ಈ ಟೈಮಲ್ಲಿ ನಿನಗೆ ಕಷ್ಟ ತಿನ್ನಬೇಕು ಅಂತಲೇ ಇರುವಂಥದ್ದು, ಅಥವಾ ಈ ಒಂದು ಟೈಮಲ್ಲಿ ನಿನ್ನ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಇಲ್ಲದೆ ಇರ್ಬೋದು, ಅಥವಾ ಈ ಒಂದು ಟೈಮಲ್ಲಿ ನೀನು ಪ್ರಾಬ್ಲಮ್ಸ್ ಅಂತ ನೀನು ಜಪ ಮಾಡ್ತಿರ್ಬೋದು. ಬಟ್ ಇದೇ ಥರ ಪ್ರಾಬ್ಲಮ್ಸ್ನ ನೀನು ನೋಡಲ್ಲ. ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಈಗ ಟೈಮ್ ಬಂದಿಲ್ಲ, ನಾಟ್ ದ ರೈಟ್ ಟೈಮ್. ಸರಿಯಾದ ಸಮಯಕ್ಕೆ, ಸರಿಯಾದ ರೀತಿಯಲ್ಲಿ, ಸರಿಯಾದ ಕ್ರಮದಲ್ಲಿ ನಿನಗೆ ಏನು ಒದಗಿಸಬೇಕು ಅದನ್ನು ನಾನು ಖಂಡಿತವಾಗಿಯೂ ಒದಗಿಸ್ತೇನೆ ಅನ್ನುವಂಥದ್ದಿಲ್ಲಿ ಗಾಡಿಂದ, ನೀವು ನಂಬಿರೋಂಥ ದೇವರಿಂದ, ಏಂಜಲಿಂದ ಇಲ್ಲಿ ಮೆಸೇಜ್ ನಿಮಗೆ ಸಿಗ್ತಾ ಇದೆ. ಓಕೆನಾ? ತುಂಬ ಯೋಚನೆ ಮಾಡಿಬಿಡಿ, ಮೂಡ್ ಸ್ವಿಂಗ್ಸ್ ಮಾಡ್ಕೊಂಬಿಡಿ, ಗೊಂದಲ ಮಾಡ್ಕೊಳ್ಬೇಡಿ, ಅರ್ಜೆಂಟ್ ಮಾಡಿಬಿಡಿ. ನೋಡಿ, ನೀವು ಎಷ್ಟು ಅರ್ಜೆಂಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಅಷ್ಟೇ ಪ್ರಾಬ್ಲಮ್ಸ್ ನೀವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಾ. ಅರ್ಜೆಂಟ್ ಮಾಡಿಬಿಡಿ, ಆಯಿತು ಬಿಟ್ಬಿಡಿ, ಪ್ರಾಬ್ಲಮ್ಸ್ ಆಗ್ತಿದೆ ಅಲ್ವಾ, ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮಗಿನ್ನೂ ಪ್ರಾಬ್ಲಮ್ಸ್ ಜಾಸ್ತಿನೇ ಕಾಣುತ್ತೆ. ಲೆಟ್ ಗೋ ಮಾಡಿ, ಆದಷ್ಟು ಲೆಟ್ ಗೋ ಮಾಡಿ, ದೇವ್ರ ಮೇಲೆ ಭಾರ ಹಾಕಿ. ನೀವು ನಂಬಿರೋಂಥ ದೇವ್ರು ನಿಮಗೆ ಯಾಕೆ ಕೈ ಬಿಡ್ತಾರೆ ಹೇಳಿ? ನೀವು ಅಷ್ಟು ನಂಬೋವಂಥ ದೇವ್ರು ನಿಮ್ಮನ್ನು ಕೈ ಬಿಡೋದಂಥ ಚಾನ್ಸೇ ಇಲ್ಲ, ಇಲ್ಲಿ ಚಾನ್ಸೇ ಇಲ್ಲ. ನೀವು ನಿಜವಾಗ್ಲೂ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಿದ್ದೀರಾ ಅಥವಾ ನಿಜವಾಗ್ಲೂ ನೀವು ದೇವರನ್ನ ನಂಬಿದ್ದೀರಾ, ನೀವು ನಿಮ್ಮ ಪ್ರಾರ್ಥನೆ ನಿಮಗೆ ನಿಜವಾಗಿದೆ, ಸತ್ಯವಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದಕ್ಕೊಂದು ನ್ಯಾಯವಾಗಿರುವಂಥದ್ದು ಸಿಕ್ಕೇ ಸಿಗತ್ತೆ, ಜಸ್ಟಿಸ್ ಕಾರ್ಡ್ ಬರ್ತಿರೋದ್ರಿಂದ. ಓಕೆ, ಚಿಂತೆ ಮಾಡಿಕೊಂಡು ನೋಡಿ, ನಿದ್ದೆ ಮಾಡ್ದೇನೆ, ಊಟ ಮಾಡ್ದೇನೆ, ಯಾರ ಜೊತೆಗೂ ಸೇರ್ದೇನೆ, ಸಿಂಗಲ್ ಆಗಿ ಅಲೋನ್ ಫೀಲ್ ಮಾಡ್ತಾ, ಯಾರು ಬೇಡ ಒಬ್ಬಂಟಿಯಾಗಿರ್ತೀನಿ ಆ ಥರದ್ದೆಲ್ಲ ಏನು ಯೋಚನೆ ಮಾಡಬೇಡಿ. ನಿಮ್ಮ ಲೈಫಲ್ಲಿ ಎಷ್ಟು ನೀವು ಹ್ಯಾಪಿಯಾಗಿರ್ತೀರಾ, ನೀವೆಷ್ಟು ಖುಷಿಯಾಗಿರ್ತೀರಾ, ನೀವೆಷ್ಟು ಆ ಒಂದು ಪ್ರಾಬ್ಲಮ್ಸಿಂದ ಹೊರಗೆ ಬರ್ಲಿಕ್ಕೆ ನೋಡ್ತೀರಾ, ಆ ಪ್ರಾಬ್ಲಮ್ಸನ್ನು ಬಿಟ್ಬಿಡ್ತೀರಾ, ಅಷ್ಟು ನಿಮಗೆ ಒಳ್ಳೆಯದಾಗತ್ತೆ ನಿಮ್ಮ ಲೈಫಲ್ಲಿ. ಓಕೆನಾ? ಏಂಜಲ್ ಇರ್ಬೋದು, ನೀವು ನಂಬಿರೋಂಥ ದೇವರಿಂದ ಇರ್ಬೋದು, ಈ ಒಂದು ಸಂದೇಶ ನಿಮಗೆ ಈ ಒಂದು ರೀಡಿಂಗ್ ಮುಖಾಂತರ ನಿಮಗೆ ತಲುಪ್ತಾ ಇದೆ. ಯಾರೆಲ್ಲ ಹೋಪ್ ಕಳ್ಕೊಳ್ತಿದ್ದೀರಾ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ಮೂಡ್ ಸ್ವಿಂಗ್ಸ್ ಮಾಡ್ಕೊಳ್ತಿದ್ದೀರಾ, ಅವರಿಗೋಸ್ಕರ ನೋಡಿ ಹೆಲ್ಪ್ಫುಲ್ ಪೀಪಲ್ ಇಲ್ಲೇ ನಿಮಗೆ ಗೊತ್ತಾಗ್ತಿರ್ಬೋದು. ಓಕೆನಾ? ನೋಡಿ, ಇಲ್ಲಿ ಇದು ಎಷ್ಟು ನಿಮಗೆ ಕ್ಲಿಯರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೀವಿಲ್ಲಿ ಆ ದೇವ್ರ ಹತ್ರ ಇರುವಂಥ ಒಂದು ಸಣ್ಣ ಮಗುವಿನ ಹಾಗೆ, ದೇವರು ನಿಮ್ಮನ್ನು ಎಲ್ಲೂ ಬಿಟ್ಟಿಲ್ಲ, ಕೈ ಬಿಟ್ಟಿಲ್ಲ. ನೋಡಿ, ಎತ್ತಿ ಇಟ್ಕೊಂಡಿರೋ ಹಾಗೆ ಆ ಒಂದು ದೇವರು, ನೀವು ನಂಬಿರೋಂಥ ದೇವರು ಅವ್ರ ಮಡಿಲಲ್ಲೇ ನಿಮ್ಮನ್ನು ಇಟ್ಕೊಂಡಿದ್ದಾರೆ. ಓಕೆನಾ? ನೋಡಿ, ಹೆಲ್ಪ್ಫುಲ್ ಪೀಪಲ್, ನಿನಗೆ ಸಹಾಯ ಮಾಡಲಿಕ್ಕೆ ತುಂಬ ಜನ ಬರ್ತಾರೆ, ಅದನ್ನು ಗಮನಿಸು. ನೋಡಿ, ಲಿಸನ್ ಟು ಯುವರ್ ಇಂಟ್ಯೂಷನ್, ಗಮನಿಸು. ಬಂದಿದ್ದನ್ನು ತಿರಸ್ಕಾರ ಮಾಡಬೇಡ, ಯೋಚನೆ ಮಾಡ್ತಾ ಕುತ್ಕೊಂಬೇಡ, ನೆಗೆಟಿವ್ ಆಗಿ ಅದ್ರ ಬಗ್ಗೆನೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ. ಹೆಲ್ಪ್ಫುಲ್ ಪೀಪಲಿಂದ ನಿನ್ನ ಜೀವನದಲ್ಲಿರುವಂಥ ಸಮಸ್ಯೆಗಳು ಎಲ್ಲದೂ ಕೂಡ ಬೇರೆಯೊಬ್ಬರ ರೂಪದಲ್ಲಿ ನಿನಗೆ ಬಂದು ನಾನು ಸಹಾಯ ಮಾಡ್ತೀನಿ ಅನ್ನೋಂಥದ್ದಿಲ್ಲಿ ನಿಮಗೆ ದೇವರು ಸಂದೇಶ ಕೊಡ್ತಿರೋವಂಥದ್ದು ಈ ಒಂದು ರೀಡಿಂಗ್ ಮುಖಾಂತರ. ರಿಯಲಿ ಇದೊಂದು ಬ್ಯೂಟಿಫುಲ್ ಆಗಿರೋಂಥ ರೀಡಿಂಗ್ ಅಂತ ಹೇಳ್ತೀನಿ. ತುಂಬಾ ಪಾಸಿಟಿವ್ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ರಿಯಲಿ ಈ ಒಂದು ರೀಡಿಂಗ್ನ ಮಾಡುವಾಗ ನನಗೇನೆ ಒಂಥರ ಬ್ಯೂಟಿಫುಲ್ ಎನರ್ಜಿ ನನಗಿಲ್ಲಿ ಸಿಗ್ತಾ ಇರೋವಂಥದ್ದು ಕಾಣಿಸ್ತಿದೆ. ಓಕೆನಾ? ಸೋ ನೈಸ್, ಸೋ ನೈಸ್.
ಸೋ ನೈಸ್. ರಿಯಲಿ ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀನಿ. ಯಾರೆಲ್ಲ ಪ್ರಾಬ್ಲಮ್ಸ್ ಅಂದ್ಕೊಂಡಿದ್ದೀರಾ ಅಥವಾ ಯಾರೆಲ್ಲ ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆ ಅವರೆಲ್ಲರ ಲೈಫಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಎಲ್ಲದೂ ಬೇಗ ಕ್ಲಿಯರ್ ಆಗಲಿ, ಖುಷಿ ಸಂತೋಷ ನೆಮ್ಮದಿ ಎಲ್ಲದೂ ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ಸಿಗಲಿ ಅಂತ ಪ್ರೇ ಮಾಡ್ತೀನಿ ಆ್ಯಂಡ್ ಬ್ಲೆಸ್ ಮಾಡ್ತೀನಿ. ಓಕೆನಾ? ಗಾಡ್ ಬ್ಲೆಸ್ ಯು ಡಿಯರ್ಸ್. ಆ್ಯಂಡ್ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಚಿಂತೆ ಮಾಡಬೇಡಿ, ನಗ್ನಗ್ತಾ ಇರಿ. ಏನೇ ಪ್ರಾಬ್ಲಮ್ ಇರ್ಬೋದು ಬಿಟ್ಬಿಡಿ, ಅದನ್ನು ನಗ್ನಗ್ತಾ ಇರಿ, ಖುಷಿಯಾಗಿರಿ. ಮುಖದಲ್ಲಿ ಏನೇ ಕಡಿಮೆ ಆದ್ರೂ ನಗು ಮಾತ್ರ ಕಡಿಮೆ ಆಗಬಾರ್ದು. ನಗ್ನಗ್ತಾ ಇರಿ. ಓಕೆ, ಥ್ಯಾಂಕ್ ಯು.